ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಸಮೀಪ ಒಂದು ಸಣ್ಣ ಹಳ್ಳಿಯಿತ್ತು. ಹೆಸರು ಕುಲಧರ. ಆ ಹಳ್ಳಿ ದಿನದ ವೇಳೆಯಲ್ಲಿ ಶಾಂತವಾಗಿರುತ್ತಿತ್ತು. ಆದರೆ ರಾತ್ರಿ ಬಂದರೆ ಜನರು ಆ ಹಳ್ಳಿಯ ದಾರಿಗೆ ಕೂಡ ಹೋಗುವುದಿಲ್ಲ. ಅಲ್ಲಿನ ಜನರ ಮಾತಿನಲ್ಲಿ ವರ್ಷಗಳ ಹಿಂದೆ ನಡೆದ ಒಂದು ನಿಜ ಘಟನೆ ಇಂದಿಗೂ ಮರಳಿನ ಗಾಳಿಯಲ್ಲಿ ಜೀವಂತವಾಗಿದೆ. ಸುಮಾರು 1995ರ ಸಮಯ. ಜೋಧ್ಪುರದ ಯುವ ಪತ್ರಕರ್ತನಾದ ಅರವಿಂದ್ ಒಂದು ದಿನ ತನ್ನ ಕಚೇರಿಯಲ್ಲಿ ಕುಳಿತಿದ್ದಾಗ ಹಿರಿಯ ವ್ಯಕ್ತಿಯೊಬ್ಬರು ಬಂದು ಹೇಳಿದರು, ಕುಲಧರ ಹಳ್ಳಿಯಲ್ಲಿ ರಾತ್ರಿ ಯಾರೋ ಅಳುವ ಶಬ್ದ ಬರುತ್ತದೆ. ಕೆಲವರು ಕಾಣೆಯಾಗಿದ್ದಾರೆ. ನೀವು ಧೈರ್ಯವಿದ್ದರೆ ಹೋಗಿ ನೋಡಿ. ಆ ಮಾತು ಕೇಳಿದ ಅರವಿಂದ್ ಮೊದಲಿಗೆ ನಕ್ಕ. ಆದರೆ ಪತ್ರಕರ್ತನ ಕುತೂಹಲ ಅವನನ್ನು ಅಲ್ಲಿ ಹೋಗುವಂತೆ ಮಾಡಿತು. ಮುಂದಿನ ವಾರ ಅವನು ತನ್ನ ಕ್ಯಾಮರಾ, ಟಾರ್ಚ್ ಮತ್ತು ನೋಟ್ಬುಕ್ ಹಿಡಿದು ಕುಲಧರ ಕಡೆ ಪ್ರಯಾಣ ಆರಂಭಿಸಿದ. ಸಂಜೆ ವೇಳೆಗೆ ಅವನು ಹಳ್ಳಿಗೆ ತಲುಪಿದ. ಸುತ್ತಮುತ್ತ ಹಳೆಯ ಮನೆಗಳು, ಒಡೆದ ಗೋಡೆಗಳು ಮತ್ತು ಬತ್ತಿದ ಮರಳು ಮಾತ್ರ. ಅಲ್ಲಿನ ವೃದ್ಧ ಕಾವಲುಗಾರ ಹಮೀರ್ ಅವನನ್ನು ನೋಡುತ್ತಿದ್ದಂತೆಯೇ ಕೇಳಿದ, ರಾತ್ರಿ ಇಲ್ಲಿ ಉಳಿಯಬೇಡ ಸಾರ್, ಈ ಜಾಗದಲ್ಲಿ ಏನೋ ಇದೆ. ನನಗೆ ಭೂತಪ್ರೇತಗಳ ಮೇಲೆ ನಂಬಿಕೆಯಿಲ್ಲ ಎಂದು ಅರವಿಂದ್ ಆತ್ಮವಿಶ್ವಾಸದಿಂದ ಹೇಳಿದ. ಹಮೀರ್ ನಿಧಾನವಾಗಿ ನಿಟ್ಟುಸಿರಿಟ್ಟು ಹೇಳಿದ, ಇದು ಕಥೆಯಲ್ಲ ಸಾರ್, ನಿಜ. ಆ ರಾತ್ರಿ ಅರವಿಂದ್ ಒಂದು ಹಳೆಯ ಮನೆಯಲ್ಲಿ ತನ್ನ ಕ್ಯಾಮರಾ ಇಟ್ಟು ಕುಳಿತ. ಆರಂಭದಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಗಾಳಿ ಮಾತ್ರ ಜೋರಾಗಿ ಬೀಸುತ್ತಿತ್ತು. ಆದರೆ ಮಧ್ಯರಾತ್ರಿ 12 ಗಂಟೆ ಹೊತ್ತಿಗೆ ವಿಚಿತ್ರ ಸಂಗತಿಗಳು ಆರಂಭವಾದವು. ಮೊದಲು ಅವನ ಕ್ಯಾಮರಾ ಸ್ವಯಂವಾಗಿ ಆನ್ ಆಯಿತು. ನಂತರ ದೂರದಲ್ಲಿ ಮಹಿಳೆಯೊಬ್ಬಳು ಅಳುವ ಶಬ್ದ ಕೇಳಿಸಿತು. ಅರವಿಂದ್ ಟಾರ್ಚ್ ಹಿಡಿದು ಹೊರಗೆ ಬಂದ. ಮರಳಿನ ದಾರಿಯಲ್ಲಿ ಬಿಳಿ ಬಟ್ಟೆ ಧರಿಸಿದ ಒಂದು ನೆರಳು ನಿಧಾನವಾಗಿ ಸಾಗುತ್ತಿತ್ತು. ಯಾರು ಎಂದು ಅವನು ಕೂಗಿದ. ಯಾವ ಉತ್ತರ ಕೂಡ ಬಂದಿಲ್ಲ. ಅವನು ಆ ನೆರಳನ್ನು ಹಿಂಬಾಲಿಸಿದ. ಅದು ಅವನನ್ನು ಹಳ್ಳಿಯ ಕೊನೆಯ ಭಾಗದಲ್ಲಿರುವ ಒಂದು ಹಳೆಯ ಬಾವಿಯವರೆಗೆ ಕರೆದುಕೊಂಡು ಹೋಯಿತು. ಅಲ್ಲಿ ಆ ನೆರಳು ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅರವಿಂದ್ ಬೆಚ್ಚಿಬಿದ್ದ. ಆದರೆ ಅವನ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಅವನು ಬಾವಿಯ ಒಳಗೆ ಟಾರ್ಚ್ ಹಾಕಿ ನೋಡಿದ. ಅಲ್ಲಿ ಕಬ್ಬಿಣದ ಹಳೆಯ ಪೆಟ್ಟಿಗೆ ಕಾಣಿಸಿತು. ಮುಂದಿನ ದಿನ ಹಮೀರ್ ಮತ್ತು ಕೆಲವು ಗ್ರಾಮಸ್ಥರ ಸಹಾಯದಿಂದ ಆ ಪೆಟ್ಟಿಗೆಯನ್ನು ಹೊರತೆಗೆದರು. ಅದರೊಳಗಿ ಹಳೆಯ ಪತ್ರಗಳು ಮತ್ತು ಒಂದು ದಿನಚರಿಯಿತ್ತು. ಆ ದಿನಚರಿಯ ಕಥೆ ಕೇಳಿದಾಗ ಎಲ್ಲರೂ ನಿಶ್ಚಲರಾದರು. 1947ರಲ್ಲಿ ಅದೇ ಹಳ್ಳಿಯಲ್ಲಿ ಮೋಹಿನಿ ಎಂಬ ಯುವತಿ ವಾಸಿಸುತ್ತಿದ್ದಳು. ಆಕೆ ತುಂಬಾ ಸುಂದರಳಾಗಿದ್ದಳು. ಹಳ್ಳಿಯ ಜಮೀನ್ದಾರ ಅವಳ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದ. ಆದರೆ ಮೋಹಿನಿಗೆ ರಘುವೀರ್ ಎಂಬ ಯುವಕನ ಮೇಲೆ ಪ್ರೀತಿಯಿತ್ತು. ಜಮೀನ್ದಾರ ತನ್ನ ಅಧಿಕಾರ ಬಳಸಿ ಮೋಹಿನಿಯನ್ನು ಬಲವಂತವಾಗಿ ಮದುವೆಯಾಗಲು ಯತ್ನಿಸಿದ. ಅದನ್ನು ವಿರೋಧಿಸಿದ ರಘುವೀರನ್ನು ರಾತ್ರಿ ಹೊತ್ತು ಕೊಲೆ ಮಾಡಲಾಯಿತು. ರಘುವೀರ್ ಸತ್ತ ಸುದ್ದಿ ಕೇಳಿದ ಮೋಹಿನಿ ಮನಸ್ಸು ಕಳೆದುಕೊಂಡಳು. ಒಂದು ರಾತ್ರಿ ಆಕೆ ಹಳ್ಳಿಯ ಮಧ್ಯದಲ್ಲಿ ನಿಂತು ಹೇಳಿದಳು, ಈ ಹಳ್ಳಿಯಲ್ಲಿ ಅನ್ಯಾಯ ಮಾಡಿದವರಿಗೆ ಶಾಂತಿ ಸಿಗುವುದಿಲ್ಲ. ಆಮೇಲೆ ಆಕೆ ಕಾಣೆಯಾಗಿದ್ದಳು. ಕೆಲವರು ಹೇಳಿದ್ದು ಆಕೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು. ಆದರೆ ಅವಳ ಶವ ಎಂದಿಗೂ ಸಿಕ್ಕಿರಲಿಲ್ಲ. ದಿನಚರಿಯ ಕೊನೆಯ ಪುಟದಲ್ಲಿ ಒಂದು ವಾಕ್ಯ ಬರೆದಿತ್ತು, ನನ್ನ ಕಣ್ಣೀರು ಈ ಮರಳಿನ ಜೊತೆ ಬೆರೆತು ಹೋಗಿದೆ. ಆ ಬರಹ ಓದಿದ ಅರವಿಂದ ದೇಹ ನಡುಗಿತು. ಅವನು ಹಿಂದಿನ ರಾತ್ರಿ ಕಂಡ ನೆರಳು ಮೋಹಿನಿಯದ್ದೇ ಎಂದು ಅವನಿಗೆ ಅನುಮಾನ ಬಂತು. ಆ ರಾತ್ರಿ ಮತ್ತೊಮ್ಮೆ ಅರವಿಂದ ಹಳ್ಳಿಯಲ್ಲಿ ಉಳಿಯಲು ನಿರ್ಧರಿಸಿದ. ಅವನು ಸತ್ಯವನ್ನು ಸಂಪೂರ್ಣವಾಗಿ ತಿಳಿಯಬೇಕೆಂದು ಬಯಸಿದ. ರಾತ್ರಿ ಸುಮಾರು 1 ಗಂಟೆ. ಗಾಳಿ ಭೀಕರವಾಗಿ ಬೀಸತೊಡಗಿತು. ಹಳೆಯ ಮನೆಗಳ ಬಾಗಿಲುಗಳು ಸ್ವಯಂವಾಗಿ ಬಡಿದುಕೊಳ್ಳತೊಡಗಿದವು. ಹಠಾತ್ ಅರವಿಂದ್ ಮುಂದೆ ಮತ್ತೆ ಅದೇ ಬಿಳಿ ನೆರಳು ಕಾಣಿಸಿತು. ಈ ಬಾರಿ ಅವನು ಭಯಪಡಲಿಲ್ಲ. ನೀನು ಮೋಹಿನಿಯೇನಾ ಎಂದು ಕೇಳಿದ. ನೆರಳು ನಿಧಾನವಾಗಿ ತಲೆ ಅಡ್ಡಾಡಿಸಿತು. ಅರವಿಂದ್ ಬೆಚ್ಚಿಬಿದ್ದ. ಅವಳ ಕಣ್ಣಲ್ಲಿ ನೋವು ತುಂಬಿತ್ತು. ಆಕೆ ಕೈಯಿಂದ ಬಾವಿಯ ಕಡೆ ತೋರಿಸಿದಳು. ಅರವಿಂದ್ ಮತ್ತು ಹಮೀರ್ ಬೆಳಗ್ಗೆ ಮತ್ತೆ ಬಾವಿಯೊಳಗೆ ಪರಿಶೀಲನೆ ನಡೆಸಿದರು. ಅಲ್ಲಿ ಮಣ್ಣಿನ ಕೆಳಗೆ ಮಾನವ ಎಲುಬುಗಳು ಸಿಕ್ಕವು. ಪೊಲೀಸರು ತನಿಖೆ ನಡೆಸಿ ಅದು ಮಹಿಳೆಯ ಅವಶೇಷಗಳೇ ಎಂದು ದೃಢಪಡಿಸಿದರು. ಹಳ್ಳಿಯ ಹಿರಿಯರು ಹೇಳಿದ್ದು ಅದು ಮೋಹಿನಿಯದ್ದೇ ಆಗಿರಬಹುದು.
ಆ ಘಟನೆ ನಂತರ ಹಳ್ಳಿಯಲ್ಲಿ ವಿಚಿತ್ರ ಶಬ್ದಗಳು ಕಡಿಮೆಯಾದವು ಎಂದು ಜನರು ಹೇಳತೊಡಗಿದರು. ಅರವಿಂದ್ ತನ್ನ ಪತ್ರಿಕೆಯಲ್ಲಿ ಸಂಪೂರ್ಣ ಘಟನೆ ಪ್ರಕಟಿಸಿದ. ಆ ಲೇಖನ ರಾಜಸ್ಥಾನದ ಎಲ್ಲೆಡೆ ಚರ್ಚೆಗೆ ಕಾರಣವಾಯಿತು. ಕೆಲವರು ಅದನ್ನು ಅಂಧಶ್ರದ್ಧೆ ಎಂದರು, ಕೆಲವರು ನಿಜವಾದ ಆತ್ಮದ ಕಥೆ ಎಂದರು. ಆದರೆ ಅರವಿಂದ್ ಮಾತ್ರ ತನ್ನ ದಿನಚರಿಯಲ್ಲಿ ಒಂದು ಸಾಲು ಬರೆದಿದ್ದ. ಕೆಲವು ಸತ್ಯಗಳು ವಿಜ್ಞಾನಕ್ಕೆ ಅರ್ಥವಾಗುವುದಿಲ್ಲ, ಆದರೆ ಅವರು ರಾತ್ರಿ ಮೌನದಲ್ಲಿ ಬದುಕುತ್ತವೆ. ಇಂದಿಗೂ ಕುಲಧರ ಹಳ್ಳಿಗೆ ಹೋಗುವ ಕೆಲವರು ರಾತ್ರಿ ಮಹಿಳೆಯ ಅಳುವ ಶಬ್ದ ಕೇಳುತ್ತದೆ ಎಂದು ಹೇಳುತ್ತಾರೆ. ಮರಳು ಗಾಳಿ ಬೀಸುವಾಗ ಹಳೆಯ ಬಾವಿಯ ಬಳಿಯಲ್ಲಿ ಯಾರೋ ನಿಂತಿರುವಂತೆ ಕಾಣುತ್ತದೆ ಎಂದು ಅಲ್ಲಿನ ಜನ ನಂಬುತ್ತಾರೆ. ಆಕೆ ಇನ್ನೂ ನ್ಯಾಯಕ್ಕಾಗಿ ಕಾಯುತ್ತಿದ್ದಾಳೆ ಎಂಬ ಮಾತು ಇಂದಿಗೂ ರಾಜಸ್ಥಾನದ ಮರಳಿನಲ್ಲಿ ಕೇಳಿಸುತ್ತದೆ.